ನಾವು ಫಿಲ್ಮಲ್ಲಿ ನೋಡಿದ್ದೀವಿ. ಸಾರಿ ಟು ಇಂಟರಪ್ಟ್. ಈ ಕೆಟ್ಟ ಪೊಲೀಸ್ ಅಂತ ತೋರಿಸ್ತಾರೆ. ಮಗಳು ಕಾಣ್ತಿಲ್ಲ ಅಂತ ಹೇಳಿದ್ರೆ ಯಾರ ಜೊತೆನೋ ಓಡೋಗ್ಬಿಟ್ಟಿರ್ಬೇಕು, ಅಥವಾ ಅಪ್ಪನ ಬಗ್ಗೆ ಇನ್ನೇನೋ ಕೇಳುಮಾತು, ತಂದೆ ಬಗ್ಗೆ ತಾಯಿ ಬಗ್ಗೆ ಕೇಳುಮಾತು. ಇಂಥವು ಆಗ್ತಾವ ಸರ್ ಪೊಲೀಸ್ ಪೊಲೀಸ್ ಸ್ಟೇಷನಲ್ಲಿ? ಠಾಣೆನಲ್ಲಿ ಆಗಲ್ಲ ಅಂತ ಅನ್ನೋಂಗಿಲ್ಲ. ಯಾರು ಅಸಭ್ಯರು ಇರ್ತಾರಲ್ಲ, ಹಾಂ. ಆಮೇಲೆ ಯಾರಿಗೆ ಮನುಷ್ಯತ್ವದ ಗುಣಗಳು ಕಮ್ಮಿ ಇರ್ತಾವೆ ನೋಡಿ, ಆಮೇಲೆ ಬೇರೆಯವ್ರನ್ನ ನೋವಿಗೋಸ್ಕರನೇ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ನುವಂಥ ಒಂದು ತಿಳುವಳಿಕೆಯ ಶಕ್ತಿ ಬೆಳೆಸ್ಕೊಂಡಿರಲ್ಲ ನೋಡಿ. ಅದನ್ನು ಭಾಳ ವರ್ಷಗಳಿಂದ ವಯಸ್ಸಾಗಿರುತ್ತೆ, 30, 40, 50, ಯಾರು ಅದನ್ನು ಬೆಳೆಸ್ಕೊಂಡಿರಲ್ವೋ ಅವರುಗಳು ಆ ಜಾಗದಲ್ಲಿ ಕೂತ್ಕೊಂಡಾಗ ಏನು ಮಾಡ್ತಾರೆ, ಆ ಥರ ಆ್ಯಕ್ಟ್ ಮಾಡ್ತಕ್ಕಂಥದ್ದು ಇರ್ತದೆ. ಹ್ಮ್. ಅದನ್ನೆಲ್ಲನೂ ಮಾನಿಟ್ರ್ ಮಾಡಬೇಕಾದಂಥವನು ಒಬ್ಬ ಇನ್ಸ್ಪೆಕ್ಟರ್ ಅಂತ ಇರ್ತಾನೆ ಪೊಲೀಸ್ ಠಾಣೆಯಲ್ಲಿ. ಅವನು ಅದನ್ನ ಭಾಳ ಅತ್ಯಂತ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅದನ್ನು ಹ್ಮ್. ಯಾರೇ ಬಂದರು ನೋಡಿ, ನಾನು ನನ್ನ ಸರ್ವಿಸ್ನಲ್ಲಿ ನಾನು ಅಂದ್ಕೊಂಡಿರೋದು ಯಾವುದೇ ಕೇಸ್ಗಿಂತ ಕೊಲೆ ಆದರೆ ಆಗೋಯ್ತು, ಮುಗೀತು, ಪತ್ತೆ ಮಾಡ್ತೀವಿ, ಅವ್ನಿಗೆ ಶಿಕ್ಷೆ ಕೊಡಿಸ್ತೀವಿ, ಅದೇನು ಸಮಸ್ಯೆ ಏನಾಗಲ್ಲ. ಕಳ್ತನ ಆದರೂ ಪತ್ತೆ ಮಾಡ್ತೀವಿ, ಎಷ್ಟು ಸಾಧ್ಯನೋ ಅಷ್ಟು ರಿಕವರಿ ಮಾಡ್ತೀವಿ, ಅವ್ನು ಜೈಲಲ್ಲಿ ಇಂದ ಬರದೇ ಇರೋ ಥರ ಮಾಡ್ಕೊಳ್ತೀವಿ. ಈ ಥರದ ಅಪರಾಧಗಳಿಗೆ ನಾವೊಂದು ಚಾಲೆಂಜಸ್ಗಳು ಹೊಡ್ತಕ್ಕಂಥದ್ದು ನಮಗೇನು ದೊಡ್ಡ ಕಷ್ಟ ಆಗಲ್ಲ. ಹ್ಮ್. ಬಟ್ ನಗರಗಳಲ್ಲಿ, ಇಂಥ ನಗರಗಳಲ್ಲಿ ಏನಾಗ್ತದೆ, ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡ್ಲ್ ಕ್ಲಾಸ್ಗಳಲ್ಲಿ ಮಕ್ಕಳುಗಳು ತುಂಬ ಓಡೋಗ್ಬಿಡ್ತಾರೆ, ಹೌದಾ? ತಪ್ಪಿಸ್ಕೊಬಿಡ್ತಾರೆ. ಅದು ಓದೋರು ಎಷ್ಟೋ ಕೇಸಸ್ಗಳು ಅವರು ಓದಿದ ತಕ್ಷಣವೇ ಅವ್ರನ್ನ ಕೂರಿಸ್ಕೋಬೇಕು. ಅವ್ರು ಹೆಂಗೆ ಗಾಬರಿ ಆಗ್ಬಿಡ್ತಾರೆ ಅಂತಂದರೆ, ಯಾಕೆಂದ್ರೆ ನಾನು ನೋಡ್ತೀನಲ್ಲ ಅವನ್ನೆಲ್ಲ, ಸ್ಟೇಷನಿಗೆ ಕಾಂಪೌಂಡೇ ಬಿಟ್ಟು ಹೋಗಲ್ರು, ರಾತ್ರಿಯೆಲ್ಲ ಅಲ್ಲೇ ಕೂತಿರ್ತಾರೆ. ಹ್ಮ್. ಅದು ಇವಾಗ ನಮ್ಮ ಮಕ್ಕಳುಗಳು ಹಂಗೆ ಹೋದಾಗ, ಎಲ್ಲಾದರೂ ಹೋಗಿ ರಾತ್ರಿ ಬರಲಿಲ್ಲ 9-10 ಗಂಟೆ ಅಂದಾಗ, ನಾವು ಅವ್ರ ಸ್ಟೇಜಲ್ಲಿ ಯೋಚನೆ ಮಾಡಿದಾಗ ನಮಗೂ ಹಂಗೆ ಅನ್ನಿಸ್ತದೆ. ನಾವು ಹೋಗ್ತೀವ ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಬಿಟ್ಟು ಹೋಗ್ತೀವ, ಹೆಂಗೆ ನಿದ್ರೆ ಬರುತ್ತಾ? ಬರಲ್ಲ. ಇನ್ನು ಯಾವುದೇ ಅಪರಾಧಗಳು ಏನೇ ಆಗ್ಬಿಟ್ರು ತಂದೆ ತಾಯಿದರಿಗೆ ಅಷ್ಟು ಡಿಸ್ಟರ್ಬು ಯಾವ ಕೇಸಲ್ಲೂ ಆಗಲ್ಲ.